ನಮಸ್ತೆ ಗುರು, ನಾನು ನಿಮ್ಮ ಕಾಟಿ ಅರುಣ್. ಇವತ್ತೆಲ್ಗಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಕೋಟೆ ಬೆಟ್ಟ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಟಿ.ವಿ. ರಂಗಣ್ಣವ್ರು ಬಂದು ಆ ಥರ ಹೇಳಿದ್ರೆ ಸರಿ ಬಿಡು, ಯಾರು ತಡೆದಾರ ನಮ್ಮನ್ನು ನೋಡೇ ಬಿಡೋದು ಅಂದ್ಬಿಟ್ಟು ಕೋಟೆ ಬೆಟ್ಟಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ದೋ. ಕೊಡ್ಲಾ ಪ್ರಿವ್ ಕೊಡ್ಲಾ, ಈ ಕಡೆ ನಮ್ಮ ಶಿಷ್ಯನು ನಾನು ಹಾಗೆ ಮೊಬೈಲ್ ತಗೊಂಡು ಎಲ್ಲನೂ ಸರ್ಚ್ ಮಾಡಿದಾಗ ಕೊನೆಗೂ ಗೂಗಲ್ ಮ್ಯಾಪು ನಮಗೆ ರೋಡ್ ತೋರಿಸೇ ಬಿಡ್ತು. ಚಿಕ್ಕಣ್ಣವ್ರು ಏನು ಹೇಳಿದ್ರು ಅದನ್ನೇ ನಾನು ನಮ್ಮ ಶಿಷ್ಯಂಗೆ ಹೇಳಿದೆ. ಹಾಗೆ ಅವ್ನು ಬಂದು ಗಾಡಿ ಮೇಲೆ ಕೂತ್ಕೊಂಡ. ಹಾಗೆ ಹೋಗ್ಬೇಕಾದ್ರೆ ಕೋಟೆ ಬೆಟ್ಟ ಸಿಕ್ತು. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು. ಬೋರ್ಡ್ನ ನಮ್ಮ ಶಿಷ್ಯನಿಗೆ ಯಾಕಪ್ಪ ಹೋದ್ರು ಅಂತ ಹೇಳಿದರೆ, ಕೆಲವೊಂದು ಪ್ರವಾಸಿ ತಾಣಗಳಲ್ಲಿ ಮೇಲ್ಗಡೆ ಎತ್ತಬಾರ್ದು, ಮತ್ತು ಬೈಕ್ ಹತ್ರಕ್ಕೆ ತಗೊಂಬರ್ಬಾರ್ದು, ದೂರದಲ್ಲೇ ಪಾರ್ಕ್ ಮಾಡಬೇಕು, ಮತ್ತು ಫೋಟೋ ತೆಗಿಬಾರ್ದು, ಈ ಥರ ಎಲ್ಲ ಕಂಡೀಷನ್ ಹಾಕಿರ್ತಾರೆ. ಅದೇನೋ ಇರ್ಬೋದು ಅಂದ್ಬಿಟ್ಟು ತುಂಬ ಕೇಳಿದೆ. ಅದು ನೋಡಿದ್ರೆ ರಸ್ತೆ ದುರಸ್ತಿ ಕೆಲಸದ್ದು ಬೋರ್ಡ್ ಹಾಕಿದ್ರು. ಹಾಗೆ ಬರ್ತಾ ಇರ್ಬೇಕಾದ್ರೆ ಕೋಟೆ ಬೆಟ್ಟ ಎಂಟ್ರೆನ್ಸ್ ತಲುಪೇಬಿಟ್ಟು ಯಾರು ಅನ್ಕೋಬೋದು ಇವನನ್ನು ಯಾಕಪ್ಪ ಶಿಷ್ಯ ಅಂತಾನೆ ಅಂತ ಅಂದ್ಬಿಟ್ಟು. ಯಾಕಪ್ಪ ಅಂತ ಅಂದರೆ ಅವನ್ನ ನಾವು ಆವಾಗಲಿಂದ ಚಿಕ್ಕ ವಯಸ್ಸಿಂದನೂ ಅದೇ ರೀತಿ ಕರೆದೇ ಅಭ್ಯಾಸ ಆಗಿರೋದು. ಇನ್ನು ಬೇರೆ ರೀತಿ ಯಾವ ರೀತಿ ಮಾತಾಡಬೇಕು ಅಂತಂದರೂ ಬಾಯಿ ಗೊತ್ತಿರಲಿಲ್ಲ. ಅದರಿಂದ ಶಿಷ್ಯ ಅಂತಲೇ ಯೂಸ್ ಮಾಡ್ಕೊಂಡು ಮಾತಾಡಿದೆ. ಹಾಗೆ ನಾನು ಮತ್ತು ಅವನು ಬೆಟ್ಟ ಹತ್ತಕ್ಕೆ ಮೆಟ್ಲಿಂದ ಸ್ಟಾರ್ಟ್ ಮಾಡಿದ. ಮೆಟ್ಲಿಂದ ಹತ್ಕೊ ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನದ ಹತ್ರ ಹೋದರೆ ಅಲ್ಲಿ ದೇವಸ್ಥಾನದ ಡೋರ್ ಬಾಗಿಲಾಗಿತ್ತು. ಆಯ್ತು, ಆಮೇಲೆ ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗೊತ್ತಾಯಿತು, ಈ ಮೆಟ್ಲು ಹತ್ಕೊಂಡು ಹೋದ್ರೆ ಡೈರೆಕ್ಟು ಅಲ್ಲಿ ಈಶ್ವರನ ದೇವಸ್ಥಾನ ಐತೆ, ಒಂದು ಚಿಕ್ಕದಾಗಿ ಗುಡಿ ಐತೆ, ಅಲ್ಲಿಗೆ ಹೋಯ್ತದೆ. ಅಲ್ಲಿಗೆ ಹೋಗ್ಬೇಕು ಅಂತ ಅಂದರೆ ಎಂಟ್ರಿ ಇಲ್ಲ. ಆಲ್ರೆಡಿ ಆಗಲೇ ಲಾಕ್ ಮಾಡಿಬಿಟ್ಟಿದ್ರು ಗೇಟ್ ಬಾಗಿಲನ್ನ. ಅದರಿಂದ ನಾವು ಈ ಕಡೆ ಸೈಡಿಂದ ಹೋಗ್ತಾ ಇದ್ವಿ. ಈ ಕಡೆ ದಾರಿಯಿಂದ ಹೋಗ್ಬೇಕಾದ್ರೆ ಮೇಲ್ಗಡೆ ಆಗಲೇ ಸುಮಾರು ಜನ ಹತ್ತಿದ್ರು. ಹಾಗೆ ನಾನು ನಮ್ಮ ಶಿಷ್ಯನೂ ಮಾತಾಡ್ಕೊಂಡು ನಿಧಾನವಾಗಿ ಹತ್ತುತ್ತಾ ಇತ್ತು. ಸ್ವಲ್ಪ ರೋಡ್ ಅಲ್ಲೆಲ್ಲ ಜಾಸ್ತಿ ಇತ್ತು, ಆಯ್ತಾಯಿತ್ತು ಸ್ವಲ್ಪ ಸುಮಾರು ನೀರು ಬರೋದು. ಅಬ್ಬಾ ಏನು ಶಿಷ್ಯ ಮನೆ ಕಟ್ಟಕ್ಕೆ ಸೈಜ್ ಗೆಲ್ಬೇಕು ಅಂತಿದ್ದಾರೆ ಅಲ್ಕೊಂಡು. ಅದ್ರ ಭಯಂಕರ ನಮ್ಮ ಶಿಷ್ಯಗೆ ತಮಾಷೆ ಮಾಡ್ಕೊಂಡು ಮೇಲ್ಗಡೆ ಎತ್ತುತ್ತಾ ಮೊದಲೇ ನಮ್ಮದು ಗೊತ್ತಲ್ಲ, ಏನೇ ಸುಸ್ತಾಗಲಿ ಎಷ್ಟೇ ಸಾಕಾಗಲಿ ಮೇಲ್ಗಡೆ ಎತ್ತಬೇಕಾದ್ರೆ ನಾವು ಹೋಗಿ ಮೊದಲು ಮಾಡೋದೇ ಫೋಟೋ ಮತ್ತು ವೀಡಿಯೋ ಮಾಡೋದು. ಅದೇ ರೀತಿ ಒಂದು ಸರೌಂಡಿಂಗ್ ವೀಡಿಯೋ ಮಾಡಿದೆ. ಹಾಗೆ ನಾವು ನಿಂತಿರೋ ಒಂದು ಚಿಕ್ಕ ಬಂಡೆ ಮೇಲಿಂದ ದೊಡ್ಡ ಬೆಟ್ಟನ ವೀಡಿಯೋ ಮಾಡ್ತಾಯಿದ್ದೆ. ಟಾಪ್ವರೆಗೂ ವೀಡಿಯೋ ಮಾಡಿದೆ. ತುಂಬ ಸಖತ್ತಾಗಿತ್ತು. ಅದು ಸಖತ್ತು ದೊಡ್ಡ ಬಂಡೆ. ಹಾಗೆ ಬಂದರೆ ಕೆಳಗಡೆಯಿಂದ ಈಶ್ವರನ ದೇವಸ್ಥಾನ ನೋಡೋಕ್ಕಾಗಲಿಲ್ಲಲ್ವ, ಅದರಿಂದ ಮೇಲ್ಗಡೆ ನಿಂತ್ಕೊಂಡು ಎಲ್ಲ ಮುಗಿದ್ಮೇಲೆ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇತ್ತು. ಅಲ್ಲಿಗೆ ಮತ್ತು ದಾರಿನೂ ಇತ್ತು, ಅಲ್ಲಿಗೆ ಬೈಕ್ ತಗೊಂಡು ಹೋಗ್ಬೋದು ಅಂತ ಬೈಕ್ ತಗೊಂಡು ಹೋದೋ. ಆದರೆ ತುಂಬ ಆಫ್ ರೋಡ್ ಆಗಿತ್ತು. ಅದು ಆಫ್ ರೋಡ್ ಆಗಿದ್ದರಿಂದ ನಾನು ನಮ್ಮ ಶಿಷ್ಯನ ಮೇಲ್ಗಡೆ ಹೋಗು ಅಂತ ಹೇಳ್ಬಿಟ್ಟು ನಾನು ಸಿಂಗಲಾಗೆ ಹೋಗ್ತಾಯಿದ್ದೆ. ನಮ್ಮ ಶಿಷ್ಯ ಮೇಲ್ಗಡೆಯಿಂದ ವೀಡಿಯೋ ಮಾಡ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಮಾಡು ಅಂತಂದೆ. ಆ ವಿಡಿಯೋ ನೋಡಿ ಈ ರೀತಿ ಬಂದೈತೆ. ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ವರ್ಗದ ಬಾಕಲ್ ತಗದಂಗೆ. ಹೌ ನೀನು ಏನ ಮರ್ಯಾ ತಿನ್ನಕ್ಕೆ ಹುಟ್ಟಿದ್ದೀರ ನೀನು. ತಗೋ ಜ್ಯೂಸ ಓಪನ್ ಮಾಡು ಕುಡಿಯೋದ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಂಗಿದೆ ಶಿಷ್ಯ ಎತ್ಲಾ ಜ್ಯೂಸ್ ತಗಿಲ್ಲ ಬ್ಯಾಗಲ್ಲ ನೋಡು ಮೇಲೆ. ಈ ಕಡೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಕೋಟೆ ಬೆಟ್ಟನ ವೀಡಿಯೋ ಮಾಡಿದೆ. ಅದು ತುಂಬ ಉದ್ದ ಆಗಿತ್ತು, ಆದರೆ ಅದು ಒಂದೇ ಬಂಡೆ ಕಲ್ಲಂತೆ. ಅದು ಬೆಟ್ಟ ಮತ್ತು ಟ್ರೆಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಅಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ಫಾಲ್ಸ್ ಐತೆ ಅಂತ ಹೇಳಿದ್ರು. ಅದು ನಮ್ಮ ಮೈಸೂರಿಂದ ಬಂದಿರೋರು ಹೇಳಿದ್ರು. ಅದರಿಂದ ಅವ್ರ ಜೊತೆಲೇ ನಾವು ಬಂದೋ. ಇನ್ನೂ ರೋಡಲ್ಲೇ ಇದ್ದ, ನಾನು ಮುಂದೆ ಹೋಗಿದ್ದೆ. ಅಲ್ಲಿಂದ ಒಂದು ಫೋಟೋ ತೆಗಿ ಅಂತ ಹೇಳಿದ್ರೆ ನೋಡಿ ಈ ಥರ ತೆಗ್ದಾನೆ. ಫೋಟೋದಲ್ಲಿ ನಾನೇ ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಳಗಡೆ ನಿಂತ್ಕೊಂಡು ಫೋಟೋ ಮತ್ತು ವಿಡಿಯೋ ಎಲ್ಲ ಮಾಡ್ಕೊಂಡು, ಆದರೂ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಒಂದು ಜಾಗಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಹೋದ್ಮೇಲೆ ಅಲ್ಲಿ ಪೂರ್ತಿ ಸಂಶೋಧನೆ ಮಾಡ್ಕೊಂಡು ಬರೋ ತನಕ ನಾವು ಬಿಡೋದೇ ಇಲ್ಲ. ಹಾಗೆ ಬರೋ ಮಕ್ಕಳೆಲ್ಲ ನಾವು. ಅದರಿಂದ ನಾನು ಎಲ್ಲರಿಗಿಂತ ಮುಂದಾಗಿ ಅಲ್ಲಿ ಮೇಲ್ಗಡೆ ಹತ್ತುತ್ತಾ ಇದ್ದೆ. ನಮ್ಮ ಶಿಷ್ಯನೂ ಹಿಂದಗಡೆ ಬರ್ತಾ ಇದ್ದ. ತುಂಬ ಚೆನ್ನಾಗಿತ್ತು ಮೇಲ್ಗಡೆ. ಅದು ಎಲ್ಲಿಂದ ಬರ್ತೈತೆ ನೀರು ಅನ್ಕೊಂಡು ನಾವು ಹುಡಿಕೊಂಡು ಹೋದೋ. ಸುಮಾರು ದೂರ ಹೋದೋ, ಆದರೆ ಅಲ್ಲಿ ಮುಂದೆ ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಮುಂದೆ ಹೋಗಿರೋ ಕೆಳಗಡೆ ಜಾರ್ಕ ಬರ್ತಾಯಿದ್ದೋ. ಅದರಿಂದ ಭಯ ಪಟ್ಕೊಂಡು ನಾವು ಮುಂದೆ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ಸ್ಟಾಪ್ ಮಾಡ್ದೋ. ಇಲ್ಲೂ ಅಷ್ಟೇ ಮಾಮೂಲಿ ನಮ್ಮ ಕಸಬನ್ನ ಬಿಡಲಿಲ್ಲ.
ಎಲ್ಲಿ ಸಿಗ್ತದೆ ಅಲ್ಲೆಲ್ಲ ಫೋಟೋ ತಗೊಂಡು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹಾಗೆ ಇಲ್ಲಿ ನೋಡಿ ನೀರಿಗೆ ಎಷ್ಟೊಂದು ತಾಕತ್ತೈತೆ ಅಂತ. ಬಂಡೆನೇ ಅರ್ಧ ಕಟ್ ಮಾಡಿಬಿಟ್ಟು ಸಂದಿಯಿಂದ ನೀರು ಐತಾಯಿತು. ಎಲ್ಲ ನೋಡಿ ಮುಗೀತು. ನಾನು ನಮ್ಮ ಶಿಷ್ಯನು ಮನೆ ಕಡೆ ಹೊರಟು. ಮಾಮೂಲಿ ನಾವು ಮೊದಲ ಥರನೇ ಬೆಳಿಗ್ಗೆಯಿಂದ ಏನೂ ತಿಂದಿರೋದಿಲ್ಲ. ಅದರಿಂದ ಮಧ್ಯಾಹ್ನ ಒಂದೇ ಸಲ ತಿಂತೀವಿ. ಆದರೆ ತಿಂತೀವಿ ಅಂದ್ಬಿಟ್ಟು ಬಿರಿಯಾನಿನೇ ತಿಂತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಫುಲ್ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.